ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 36ನೆಯ ಶ್ಲೋಕ. ಅಸಂಯತಾತ್ಮ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾತೋ ಯತತಾ ಶಕ್ಯೋ ವಾಪ್ತುಂ ಮುಪಾಯತಃ. Yoga is difficult of achievement by one whose mind is not subdued by him. However, who has the mind under control and is ceaselessly striving, it can be easily attained through practice. Such is my ಕನ್ವಿಕ್ಷನ್. ಯೋಗದ ವಿಷಯದಲ್ಲಿ ಮನುಷ್ಯನು ಕಂಟ್ರೋಲ್ ಇರಲಿಲ್ಲ ಅಂತಂದರೆ ಅವನಿಗೆ ಕಷ್ಟ ಆಗುತ್ತದೆ. ಬುದ್ಧಿ ಶುದ್ಧವಾಗಿರಬೇಕು, ಮನಸ್ಸು ನಿಯಂತ್ರಣವಾಗಿರಬೇಕು ಅಂತ. ಯೋಗ ದುಷ್ಪ್ರಾಪ ಅಂತ ಹೇಳಿತು. ದುಷ್ಪ್ರಾಪ ಅಂತಂದರೆ ಕಷ್ಟ ಸಾಧ್ಯ ಅಂತ ಅರ್ಥ. ವಶ್ಯಾತ್ಮನಾತು ಯತತ, ಯಾರು ಸಾತ್ವಿಕರಾಗಿ ಪ್ರಯತ್ನ ಮಾಡ್ತಾ ಇರ್ತಾರೋ, ಸತತ ಪ್ರಯತ್ನ ಮಾಡ್ತಾ ಇರ್ತಾರೋ ಅವರಿಗೆ ಸುಲಭವಾಗಿ ಇದು ಸಿದ್ಧಿಯಾಗುತ್ತದೆ. ಅವರು ಆತ್ಮಸ್ವರೂಪಿಗಳಾಗ್ತಾರ, ಮುಕ್ತರಾಗ್ತಾರ ಅಂತ. ಕಾರಣ ಏನಂತಂದರೆ, ಏನೋ ಈ ಆತ್ಮ ಅನ್ನುವಂಥದ್ದು ಎಲ್ಲರಿಗೂ ಅರಿವಾಗಬೇಕಾಗಿದೆ. ಆತ್ಮಜ್ಞಾನ ಅನ್ನುವಂಥದ್ದು ಲಭ್ಯವಾಗಬೇಕಾಗಿದೆ. ಅವನಿಗೆ ಅಸಂಯಾತ್ಮ ಅಂತ ಆಗಿದ್ದ ಅಂತಂದರೆ, ಸಂಯತಾತ್ಮ ಆದರೆ ಆತನು ಸಾಧಿಸ್ತಾನೆ, ಎಲ್ಲವನ್ನು ಸುಖವನ್ನು ಹೊಂದುತ್ತಾನೆ ಅಂತ. ಯಾರಿಗೆ ಸಂಯಮ ಇರುವುದಿಲ್ಲವೋ ಅವರಿಗೆ ಯಾವುದನ್ನು ಕೂಡ ಸಾಧಿಸುವುದಕ್ಕೆ ಅಸಾಧ್ಯವಾಗುತ್ತದೆ. ಸಂಯಮ ಅಂತಂದ್ರೆ ಸಮ್ಯಕ್ ಯಮಃ ಸಂಯಮ ಅಂತ. ಸಂಯಮ ಅನ್ನುವಂಥದ್ದು ಏನು ಮಾಡುತ್ತದೆ, ಪ್ರತಿಯೊಂದು ಯಾವ ಸ್ಥಳವನ್ನು ನಾವು ಹೋಗಿ ಮುಟ್ಟಬೇಕಾಗಿದೆಯೋ ಅಲ್ಲಿ ಹೋಗಿ ಅವರನ್ನು ತಲುಪಿಸುತ್ತದೆ. ಅದು ಸಂಯಮ ಅಂತ ಹೇಳಿಕೊಳ್ಳುತ್ತದೆ. ಸಂಯಮ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಏನು ಮಾಡಿದರೂ ಕೂಡ, ಏನು ಕೆಲಸ ಮಾಡ್ತಿದ್ರೂ ಕೂಡ ಅವನು ಯಶಸ್ವಿಯನ್ನು ಹೊಂದೋದಿಲ್ಲ. ಕಾರಣ ಏನು ಅಂತಂದರೆ, ಅವನ ಮನಸ್ಸಾಯಿತು, ಅವನ ಬುದ್ಧಿ ಆಯಿತು, ಅವೆಲ್ಲವುಗಳು ಕೂಡ ಹರಿದಾಡಿಕೊಂಡು ಸಿಕ್ಕತ್ತ ಹೋಗ್ತವೆ. ಅವೆಲ್ಲ ಕಡೆಗೆ ಹರಿದಾಡಿಕೊಂಡು ಹೋಗಬೇಕಾದಾಗ ಅವುಗಳಿಗೆ ಯಾವುದನ್ನು ಪಡೆದುಕೊಳ್ಳಲು ಸಾಧ್ಯವಾಗದೆ ಅವು ಚಂಚಲವಾದ ಮತ್ತು ಬರಿದಾಗಿರ್ತಕ್ಕಂಥ ಸ್ವರೂಪವನ್ನು ಹೊಂದುತ್ತವೆ. ಹಾಗಾಗಿ ಸಂಯಮಾತ್ಮ ಆಗಿರ್ತಕ್ಕಂಥವನು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಸಾಧಿಸುತ್ತಾನೆ ಅಂತ. ನೀರು ಹರಿದು ಹೋಗುವುದನ್ನು ತುಂಬ ಹರಿಬಿಟ್ಟರೆ ಯಾವ ಸ್ಥಳವನ್ನು ಹೋಗಿ ಅದು ಮುಟ್ಟುವುದಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಕಾಲುವೆ ಮೂಲಕವಾಗಿ, ಅದನ್ನು ಒಂದು ಪೈಪ್ಗಳ ಮೂಲಕವಾಗಿ ನೀರನ್ನು ತಗೊಂಡು ಹೋಗ್ತಾ ಇದ್ದರೆ ನಾವು ಎಲ್ಲಿಗೆ ಹೋಗಬೇಕಂತೇವೋ ಅದು ಮೇಲಕ್ಕಾದರೂ ಹೋಗುತ್ತದೆ, ದೂರಕ್ಕಾದರೂ ಹೋಗುತ್ತದೆ, ಎತ್ತರಕ್ಕಾದರೂ ಹೋಗುತ್ತದೆ. ಅಂಥ ಒಂದು ವ್ಯವಸ್ಥೆ ಲೋಕದಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿಯೂ ಕೂಡ ಸಂಯಮಾತ್ಮ ಅನ್ನುವಂಥ ವ್ಯವಸ್ಥೆ ಇಲ್ಲಿ ಆತನ ಸಾಧನೆಯನ್ನು ಸಿದ್ಧಿಗೊಳಿಸುತ್ತದೆ. ಸಾಧಕನ ಸಿದ್ಧಿಯು ಪೂರ್ಣವಾಗಬೇಕಾದರೆ ಆತನು ಸಂಯಮಿ ಆಗಿರಬೇಕು, ಮತಿ ಸಂಯಮ ಆಗಿರಬೇಕು, ಬುದ್ಧಿ ಸಂಯಮ ಆಗಿರಬೇಕು, ಮನಸ್ಸು ಸಂಯಮ ಆಗಿರಬೇಕು, ಇಂದ್ರಿಯಗಳು ಸಂಯಮವಾಗಿರಬೇಕು, ಶರೀರವು ಸಂಯಮವಾಗಿರಬೇಕು. ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯ, ಪ್ರಾಣ ಇವೆಲ್ಲವುಗಳು ಕೂಡ ಸಂಯಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದರೆ ಅವನು ಎಲ್ಲಿ ಹೋಗಬೇಕಂತಾನೋ ಎಂಥ ಮನುಷ್ಯನನ್ನು ಕೂಡ ಅಲ್ಲಿ ಹೋಗುವುದಕ್ಕೆ ಸಹಾಯ ಮಾಡ್ತವೆ. ಮನುಷ್ಯನಲ್ಲಿ ಇಲ್ಲಿ ಸಂಯಮ ಅನ್ನುವಂಥದ್ದು ದೊಡ್ಡ ಸಂಪತ್ತು ಅಂತ ಹೇಳ್ತಾ ಇದೆ. ಸಂಯಮ ಅನ್ನುವಂಥದ್ದೇ ಮನುಷ್ಯನನ್ನು ಶಿಖರಕ್ಕೆ ಏರಿಸುತ್ತದೆ, ಕಿರೀಟವನ್ನು ಹಾಕಿಸುತ್ತದೆ. ಸಂಯಮ ಅನ್ನುವಂಥದ್ದೇ ಸರ್ವವನ್ನು ಸಿದ್ಧಿ ಮಾಡಿಕೊಡುತ್ತದೆ, ಸರ್ವವನ್ನು ವಶ ಮಾಡಿಕೊಡುತ್ತದೆ. ಸಂಯಮ ಇಲ್ಲದಿರತಕ್ಕಂಥ ಮನುಷ್ಯನು ಖಂಡಿತವಾಗಿಯೂ ಕೂಡ ಯಶಸ್ವಿಯನ್ನು ಹೊಂದುವುದಿಲ್ಲ. ಕನ್ನಡದ ಗಾದೆ ಮಾತುಗಳು ಕೂಡ ನಮಗೆ ಕಂಡು ಬರ್ತವೆ. ತಾಳಿದವನು ಬಾಳಿಯಾನು ಅನ್ನುವಂಥ ವಿಷಯ ಕೇಳ್ತಾ ಇರ್ತೇವೆ. ಹಾಗೆ ತಾಳ್ಮೆ ಅನ್ನೋದೇ ಸಂಯಮ ಅಂತ ಹೇಳಿಕೊಂಡಿದೆ. ಅವನಿಗೆ ವಿಷಯ ಸುಖಗಳು ಇರಲಿ ಇಲ್ಲದೆ ಇರಲಿ, ಊಟ ಇರಲಿ ಇಲ್ಲದೆ ಇರಲಿ, ಬಟ್ಟೆ ಇರಲಿ ಇಲ್ಲದೆ ಇರಲಿ, ಅವನಿಗೆ ಯಾವ ಭೋಗ ವಸ್ತುಗಳು ಇರಲಿ ಇಲ್ಲದೆ ಇರಲಿ, ಯಾವ ಭೋಗ ವಸ್ತುಗಳಿಂದಲೂ ಕೂಡ ಆತನಿಗೆ ಮುಕ್ತಿಯಂತೂ ಖಂಡಿತ ಆಗೋದಿಲ್ಲ. ಭೋಗರಹಿತವಾಗಿರ್ತಕ್ಕಂಥ ಯೋಗ ಸುಖವಾಗಿರ್ತಕ್ಕಂಥ ಶಾಂತಿಯಿಂದ, ಜ್ಞಾನದಿಂದ ಅವನಿಗೆ ಮುಕ್ತಿಯಾಗುವಂಥದ್ದಾಗಿದೆ. ಆದ್ದರಿಂದ ಅಂತಹ ಶಾಂತಿ ಮನುಷ್ಯನಿಗೆ ಪ್ರಾಪ್ತ ಆಗಬೇಕು ಅಂತಂದರೆ ಆತನು ಯೋಗ ಹೊಂದಬೇಕಾಗುತ್ತದೆ. ಯೋಗ ಅಂತಂದರೆ ಅದು ಸಂಯಮ ಅಂತ ಹೇಳಿಕೊಂಡಿದೆ. ಸಂಯಮ ಅಂತಂದರೆ ಅದು ಬಹಳ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ವಾಹನ ಇದ್ದ ಹಾಗೆ.
ಮನುಷ್ಯನಿಗೆ ವಾಹನ ಇದ್ದರೆ ಹೇಗೆ ತಾನು ಎಲ್ಲಿ ಹೋಗುವುದಕ್ಕೆ ಸಾಧ್ಯ ಇದೆಯೋ ಹಾಗೆ ಸಂಯಮ ಇತ್ತು ಅಂತಂದರೆ ಆ ಮನುಷ್ಯನು ಎಲ್ಲಿ ಬೇಕಾದರೂ ಕೂಡ ಹೋಗಬಹುದು. ಬಹಳ ಜನರು ವೇಗವಾಗಿ ಹೋಗೋದಕ್ಕೆ ವಾಹನಗಳನ್ನು ಹೇಗೆ ಬಳಸಿಕೊಳ್ತೇವೋ, ಯಾವ ರೀತಿಯಾಗಿರ್ತಕ್ಕಂಥ ವಾಹನ ನಮ್ಮಲ್ಲಿ ಇತ್ತು ಅಂತಂದರೆ ಆ ರೀತಿಯಾದ ವೇಗದಲ್ಲಿ ಅಥವಾ ಸುರಕ್ಷಿತವಾಗಿ ಹೋಗಿ ನಾವು ದಡವನ್ನು ಮುಟ್ತೇವೆ. ಆದ್ದರಿಂದ ಯೋಗ ಮನುಷ್ಯನಿಗೆ ಬಹಳ ಸುಖವನ್ನು ಕೊಡುವಂಥದ್ದು, ಸಂಯಮ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.